ಉಲ್ಫಾ ಉಗ್ರನ ಬಂಧನ ಬೆನ್ನಲ್ಲೇ ಈಗ ಪಾಕಿಸ್ತಾನ ಪ್ರಜೆಯನ್ನ ಅರೆಸ್ಟ್ ಮಾಡಲಾಗಿದೆ. 4 ವಿದೇಶಿ ಪ್ರಜೆ ಸೇರಿ ಓರ್ವ ಪಾಕಿಸ್ತಾನ ಪ್ರಜೆಯ ಬಂಧನವಾಗಿದೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಜಿಗಣಿಯಲ್ಲಿ ಬಂಧನ ಮಾಡಲಾಗಿದ್ದು, ಅಪಾರ್ಟ್ಮೆಂಟ್ನಲ್ಲಿ ಕುಟುಂಬ ಸಮೇತ ವಾಸ ಮಾಡ್ತಾ ಇದ್ರು ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ರಾತ್ರಿ ಕಾರ್ಯಾಚರಣೆಯನ್ನ ನಡೆಸಿ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಜಿಗಣಿ ಪೊಲೀಸರಿಂದ ಪಾಕ್ ಸೇರಿ 4 ವಿದೇಶಿ ಪ್ರಜೆಗಳನ್ನ ಬಂಧನ ಮಾಡಲಾಗಿದೆ. ಪಾಕ್ ಪ್ರಜೆ ಪತ್ನಿ ಪಾಕ್ ಪ್ರಜೆ ಇದನ್ನಲ್ಲ, ಆತನ ಪತ್ನಿ ಬಾಂಗ್ಲಾದೇಶದವಳು ಅಂತ ಹೇಳಲಾಗಿದೆ. ಆಕೆ ಮತ್ತು ಇಬ್ಬರ ಮಕ್ಕಳ ಜೊತೆ ವಾಸ ಮಾಡ್ತಾ ಇದ್ದ. ಬಂಧಿತ ವ್ಯಕ್ತಿ ಮೂಲತಃ ಪಾಕಿಸ್ತಾನದ ಪ್ರಜೆ. ಇನ್ನು ಧರ್ಮದ ವಿಚಾರದಲ್ಲಿ ಪಾಕಿಸ್ತಾನದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿತ್ತು. ಕೊನೆಗೆ ಅಲ್ಲಿ ಇರೋಕ್ಕಾಗದೆ ಬಾಂಗ್ಲಾದೇಶಕ್ಕೆ ಈತ ಎಸ್ಕೇಪ್ ಆಗಿದ್ದ. ಇದಾದ ಬಳಿಕ ಬಾಂಗ್ಲಾದೇಶದ ಢಾಕಾದಲ್ಲಿ ವಾಸ ಮಾಡ್ತಾ ಇದ್ನಂತೆ. ಇನ್ನು ಢಾಕಾದಲ್ಲಿ ಇದ್ದುಕೊಂಡು ಅಲ್ಲಿನ ಯುವತಿಯನ್ನ ವಿವಾಹವಾಗಿದ್ದ. ಇನ್ನು ಬಳಿಕ 2014ರಲ್ಲಿ ಪತ್ನಿ ಜೊತೆ ಅಕ್ರಮವಾಗಿ ದೆಹಲಿಗೆ ಬಂದಿದ್ದ. ಸ್ಥಳೀಯ ವ್ಯಕ್ತಿಯ ನೆರವಿನಿಂದ ಗುರುತಿನ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಈಗ 2018ರಲ್ಲಿ ಬೆಂಗಳೂರಿಗೆ ಈ ಕುಟುಂಬ ಎಂಟ್ರಿ ಕೊಟ್ಟಿದೆ. ಹಾಗಿದ್ರೆ 2018ರಿಂದ ಇವರು ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ರಾ? ಈ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕು. ಈಗ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಮೂರ್ತಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಮೂರ್ತಿ, ಸದ್ಯ ಜಿಗಣಿ ಪೊಲೀಸರು ಪಾಕಿಸ್ತಾನದ ಪ್ರಜೆಯನ್ನ ಬಂಧಿಸಿದ್ದಾರೆ. ಆತ ಕುಟುಂಬ ಸಮೇತ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದ 2018ರಿಂದ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಅಬ್ಸಲ್ಯೂಟ್ಲಿ ರೈಟ್ ಮಧು. ಈಗಾಗಲೇ ಉಲ್ಫಾ ಉಗ್ರರ ಬಂಧನದ ಬೆನ್ನಲ್ಲೇ ಕಳೆದ ವಾರವಷ್ಟೇ ಉಲ್ಫಾ ಉಗ್ರರನ್ನ ಒಂದು ಅಸ್ಸಾಂ ಪೊಲೀಸರು ಇದೇ ಜಿಗಣಿಯಲ್ಲಿ ಬಂಧನ ಮಾಡಿದ್ರು. ಇದಾದ ಬೆನ್ನಲ್ಲೇ ಈಗ ಓರ್ವ ಪಾಕಿಸ್ತಾನಿ ಪ್ರಜೆ ಸೇರಿದಂತೆ 4ರನ್ನ ಈಗ ಜಿಗಣಿ ಪೊಲೀಸರು ಬಂಧನ ಮಾಡಿರ್ತಕ್ಕಂಥದ್ದು. ಬೆಂಗಳೂರು ಹೊರವಲಯದ ಜಿಗಣಿಯಲ್ಲಿ ನಿನ್ನೆ ರಾತ್ರಿ ಒಂದು ಜಿಗಣಿ ಬಳಿ ಇರ್ತಕ್ಕಂಥ ಮಾಸ್ತೇನಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಈ ಒಂದು 4 ಜನರ ಕುಟುಂಬ ವಾಸವಿರ್ತದೆ. ಇವರನ್ನ ರಾತ್ರಿ ಖಚಿತ ಒಂದು ಮಾಹಿತಿ ಮೇರೆಗೆ ನಿನ್ನೆ ರಾತ್ರಿ ಕಾರ್ಯಾಚರಣೆ ನಡೆಸಿದಂತ ಜಿಗಣಿ ಪೊಲೀಸರು 4 ಜನರನ್ನು ಕೂಡ ಬಂಧಿಸಿರ್ತಕ್ಕಂಥದ್ದು. ಈ ಒಂದು ವಿಚಾರದಲ್ಲಿ ಪಾಕಿಸ್ತಾನದಲ್ಲಿ ಧರ್ಮದ ವಿಚಾರವಾಗಿ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ಅದರಿಂದ ಅವತ್ತೇ ಅಲ್ಲಿಂದ ಒಂದು ಈ ಪಾಕಿಸ್ತಾನಿ ಪ್ರಜೆ ಯಾರಿದ್ದಾರೆ ಅಲ್ಲಿಂದ ಬಾಂಗ್ಲಾದೇಶಕ್ಕೆ ಬಂದು ಸೇರ್ಕೊಂಡಿರ್ತಾನೆ. ಇದೇ ಬಾಂಗ್ಲಾದೇಶದ ಢಾಕಾದಲ್ಲಿ ವಾಸವಿದ್ದಂತ ಒಂದು ಓರ್ವ ಯುವತಿಯನ್ನು ಕೂಡ ಮದುವೆ ಆಗಿರ್ತಾನೆ. ಅದಾದ ನಂತರ 2014ರಲ್ಲೂ ಕೂಡ ಪತ್ನಿ ಜೊತೆ ಅಕ್ರಮವಾಗಿ ದೆಹಲಿಗೆ ಕೂಡ ಬಂದಿರ್ತಾನೆ. ಅಲ್ಲಿಂದ 2018ರಲ್ಲಿ ಬೆಂಗಳೂರಿಗೂ ಕೂಡ ಬಂದಿದ್ದಂತಹ ಈ ಒಂದು ಆರೋಪಿ ಯಾರಿದ್ದಾರೆ ಈತ ಭಾರತೀಯ ಪ್ರಜೆಯಾಗಿ ಕೂಡ ಆಧಾರ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ಅಂದ್ರೆ ನಕಲಿ ಪಾಸ್ಪೋರ್ಟ್ ಅನ್ನು ಕೂಡ ಈತ ಸೃಷ್ಟಿ ಮಾಡ್ಕೊಂಡಿರ್ತಾನೆ. ಮತ್ತೆ ಪಾಕಿಸ್ತಾನದಿಂದ ಭಾರತಕ್ಕೆ ಬರೋದಕ್ಕೂ ಕೂಡ ನಕಲಿ ಒಂದು ಪಾಸ್ಪೋರ್ಟ್ ಅನ್ನ ಬಳಸಿಕೊಂಡು ಈ ಒಂದು ಭಾರತಕ್ಕೆ ಬಂದಿರ್ತಕ್ಕಂಥ ಈ ಪ್ರಜೆ 2018ರಲ್ಲಿ ಈತನಿಗೆ 2018ರಲ್ಲಿ ಬಂದಂತ ಈ ಕುಟುಂಬ ಇಬ್ಬರ ಮಕ್ಕಳ ಜೊತೆ ಕೂಡ ಜಿಗಣಿಯಲ್ಲಿ ವಾಸವಿದ್ರು. ಒಂದು ಖಚಿತ ಮಾಹಿತಿ ಮೇರೆಗೆ ಕೇಂದ್ರ ಗುಪ್ತಚರ ಇಲಾಖೆಯ ಅಧಿಕಾರಿಗಳ ಖಚಿತ ಮಾಹಿತಿ ಮೇರೆಗೆ ಈ ಒಂದು ನಿನ್ನೆ ರಾತ್ರಿ ಜಿಗಣಿ ಪೊಲೀಸರು ಇಲ್ಲಿ ಒಂದು 4 ಜನರನ್ನು ಕೂಡ ಬಂಧಿಸಿರ್ತಕ್ಕಂಥದ್ದು. ಈಗಾಗಲೇ FIR ಅನ್ನು ಕೂಡ ದಾಖಲಿಸಿ ಅವರ ದಾಖಲೆಗಳನ್ನು ಕೂಡ ಎಲ್ಲ ಪರಿಶೀಲನೆ ಮಾಡ್ತಿರ್ತಕ್ಕಂಥದ್ದು. ಯಾಕಂದ್ರೆ ಜಿಗಣಿ ಪ್ರದೇಶದಲ್ಲಿ ಒಂದು ಕೈಗಾರಿಕಾ ಪ್ರದೇಶ ಜಾಸ್ತಿ ಇರೋದ್ರಿಂದ ಇಲ್ಲಿ ಎಲ್ಲರೂ ಕೂಡ ಬಂದು ಎಲ್ಲೆಲ್ಲಿಂದನೂ ಯೂಶುವಲಿ ಎಲ್ಲರೂ ಕೂಡ ಸೆಕ್ಯೂರಿಟಿ ಕೆಲಸಕ್ಕಾಗಿ ಬಂದು ಇಲ್ಲಿ ವಾಸ ಇರ್ತಕ್ಕಂಥದ್ದು ನಾರ್ಮಲ್ ಆಗಿ ಇಲ್ಲಿ ತಿಳಿದು ಬರ್ತದೆ. ಆದ್ರೆ ಇಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಆದ್ರೆ ಒಂದು ಇಂಟೆಲಿಜೆನ್ಸಿ ರಿಪೋರ್ಟ್ ಪ್ರಕಾರ ಜಿಗಣಿ ಪೊಲೀಸರಿಗೆ ಒಂದು ಮಾಹಿತಿ ಬರುತ್ತೆ, ಈ ರೀತಿ ನಿಮ್ಮಲ್ಲಿ ಓರ್ವ ಪಾಕಿಸ್ತಾನಿ ಪ್ರಜೆ ಸೇರಿದಂತೆ ಅವರ ಕುಟುಂಬ ವಾಸವಿದೆ, ಚೆಕ್ ಮಾಡಿ ಅಂತ ಹೇಳಿದಾಗ ಇವರು ಕೂಡ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಮಾಸ್ತೇನಲ್ಲಿ ಇರ್ತಕ್ಕಂಥ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು 4 ಜನ ಕೂಡ ಸಿಕ್ಕಿ ಬಿದ್ದಿರ್ತಕ್ಕಂಥದ್ದು. ಈಗಾಗಲೇ ಸ್ಥಳಕ್ಕೆ ASP ನಾಗರಾಜ್ ಅವರು ಕೂಡ ಬಂದು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಅಂದ್ರೆ ಅವ್ರ ದಾಖಲೆಗಳು, ಪಾಸ್ಪೋರ್ಟ್ ಆಗಿರ್ಬೋದು, ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಮತ್ತೆ ಇಲ್ಲಿ ಎಷ್ಟು ವರ್ಷದಿಂದ ಇಲ್ಲಿ ವಾಸ ಇದ್ರು, ಇದಕ್ಕೆ ಮುಂಚೆ ಇಲ್ಲಿ ವಾಸ ಇದ್ರು ಅನ್ನೋದು ಕೂಡ ಎಲ್ಲ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಇದೊಂದು ದೇಶದ ಭದ್ರತಾ
ಆಂತರಿಕ ಭದ್ರತಾ ವಿಚಾರ ಆಗಿರೋದ್ರಿಂದ ಕೂಡ ಇವರು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥ. ಇನ್ನಷ್ಟೇ ಅವರು ಕೂಡ ಅಂದ್ರೆ 4 ಜನನು ಪಾಕಿಸ್ತಾನಿ ಪ್ರಜೆಗಳೇ ಆಗಿದ್ರ ಅಥವಾ ಈ ಓರ್ವ ಮಾತ್ರ ಪಾಕಿಸ್ತಾನಿ ಪ್ರಜೆ ಆಗಿದ್ನ, ಇದಿನ್ನೂ ಕೂಡ ಅಲ್ಲಿನ ಅಧಿಕಾರಿಗಳು ಖಚಿತಪಡಿಸಬೇಕಾಗುತ್ತೆ. ಹಾಗಾಗಿ ಸದ್ಯದ ಮಾಹಿತಿ ಪ್ರಕಾರ ಪಾಕಿಸ್ತಾನಿ ಪ್ರಜೆ ಓರ್ವ ಪಾಕಿಸ್ತಾನಿ ಪ್ರಜೆ ಆಗಿದ್ದು, ಇನ್ನು ಉಳಿದಂತಹ ಮಕ್ಕಳಾಗಿರ್ಬೋದು, ಆತನ ಹೆಂಡತಿ ಆಗಿರ್ಬೋದು, ಅವರು ಕೂಡ ಬಾಂಗ್ಲಾದೇಶದ ಮೂಲದವರು ಅಂತೇಳಿ ಕೂಡ ಈಗಾಗಲೇ ಪೊಲೀಸರು ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ಮಧು, ಮೂರ್ತಿ, ಈಗ ಬರೋಬ್ಬರಿ 2018ರಿಂದ ಇವರು ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ರು ಅಂತಂದ್ರೆ ಆತ ಬೆಂಗಳೂರಿನಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದ? ಪಾಕಿಸ್ತಾನ ಆತ ತನ್ನ ದೇಶವನ್ನ ತೊರೆದಿದ್ರೂ ಕೂಡ ಈಗಲೂ ಕೂಡ ಆತನಿಗೆ ಪಾಕಿಸ್ತಾನ ದೇಶದ ಜನರ ಸಂಪರ್ಕ ಇದೆಯಾ? ಸೊ ಭಯೋತ್ಪಾದನೆ ಕೃತ್ಯಗಳಲ್ಲಿ ಏನಾದರೂ ಭಾಗಿಯಾಗಿದ್ನಾ ಈತ? ಈ ಕುರಿತಾಗಿಯೂ ಕೂಡ ಸಾಕಷ್ಟು ಅನುಮಾನಗಳು ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಖಂಡಿತ ಮಧು, ನೀವ್ ಹೇಳಿದ್ದು ಅಬ್ಸಲ್ಯೂಟ್ಲಿ ಸರಿ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಈತ ಓರ್ವ ಪಾಕಿಸ್ತಾನಿ ಪ್ರಜೆ ಆಗಿರೋದ್ರಿಂದ, ಮತ್ತೆ ಇಲ್ಲಿ ಕಳೆದ ಬಾರಿ ಅಸ್ಸಾಂ ಪೊಲೀಸರು ಓರ್ವ ಶಂಕಿತ ಉಗ್ರರನ್ನ ಎಲ್ಲಿ ಬಂಧಿಸ್ತಾರೆ, ಆ ಒಂದು ಅದೇ ಫ್ಯಾಕ್ಟರಿ ಪಕ್ಕದಲ್ಲೇ ಈತನು ಕೂಡ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದ ಅಂತ ಹೇಳಿ ಕೂಡ ತಿಳಿದು ಬಂದಿರ್ತಕ್ಕಂಥದ್ದು. ಮತ್ತೆ ಈತನ ಮನೆಯನ್ನ ಕೂಡ ಎಲ್ಲಾನು ಕೂಡ ಪರಿಶೀಲನೆ ಮಾಡಿದಾಗ ಆ ರೀತಿಯಾದ ಒಂದು ಸ್ಫೋಟಕ ವಸ್ತುಗಳಾಗ್ಲಿ ಅಥವಾ ಬೇರೆ ಬೇರೆ ವಸ್ತುಗಳಾಗ್ಲಿ ಯಾವುದೂ ಕೂಡ ಸಿಕ್ಕಿಲ್ಲ. ಆದ್ರೆ ಆತನ ಫೋನನ್ನು ಆತನ ಮತ್ತು ಆತನ ಹೆಂಡತಿಯ ಫೋನನ್ನು ಕೂಡ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಈಗಾಗಲೇ. ಆದ್ರೆ ಅಧಿಕೃತವಾಗಿ ಇನ್ನೂ ಕೂಡ ಯಾವ ರೀತಿ ಇವರ ನೆಟ್ವರ್ಕ್ ಇತ್ತು, ಬೆಂಗಳೂರಲ್ಲಿ ಯಾವ ಉದ್ದೇಶಕ್ಕಾಗಿ ಬಂದ್ರು, ಮತ್ತೆ 2018ರಿಂದ ಇಲ್ಲಿ ಬಂದು ಏನೇನ್ ಕೆಲಸ ಮಾಡ್ತಿದ್ರು, ಯಾವ ಉದ್ದೇಶಕ್ಕಾಗಿ ಇಲ್ಲಿ ಬಂದ್ರು, ಮತ್ತೆ ಇವರಿಗೆ ಯಾರ್ಯಾರ ಸಂಪರ್ಕ ಇದೆ ಅನ್ನೋದನ್ನು ಕೂಡ ಈಗಾಗಲೇ ಇನ್ನು ಕೂಡ ತನಿಖೆ ನಡೀತಾ ಇರ್ತಕ್ಕಂಥದ್ದು. ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಅವರು ಪೊಲೀಸ್ ಠಾಣೆಯಲ್ಲಿ ಠಾಣಾಧಿಕಾರಿಗಳು ಅವರನ್ನ ಕೂಲಂಕುಷ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಅವರ ಪಾಸ್ಪೋರ್ಟ್ ಅನ್ನಾಗ್ಲಿ ಎಲ್ಲವನ್ನು ಕೂಡ ವಶಕ್ಕೆ ಪಡ್ಕೊಂಡು ಅವರನ್ನ ಈಗಾಗಲೇ ಅವರ ಇಡೀ ಕುಟುಂಬವನ್ನ ಪೊಲೀಸ್ ಠಾಣೆಯಲ್ಲಿ ಪರಿಶೀಲನೆ ತನಿಖೆ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನಷ್ಟೇ ಆ ತನಿಖೆ ಮುಗಿದ ಮೇಲೆ ಅವ್ರು ಇನ್ನಷ್ಟು ಮಾಹಿತಿ ಕೊಡ್ಬೇಕಾಗಿ ಬರುತ್ತೆ. ಮಧು, ಎಸ್, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.